ಕ್ರಿಸ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರನ್ನೂ ಕೂಡ ಆತನ ಪ್ರಸನ್ನತೆಯಲ್ಲಿ ಎನ್ನುವಂಥ ಈ ಒಂದು ಧ್ವನಿ ಸುರುಳಿಯ 29ನೇ ಒಂದು ಭಾಗಕ್ಕೆ ನಿಮ್ಮನ್ನು ಪ್ರೀತಿಯಿಂದ ನಾನು ಬರಮಾಡ್ತೇನೆ. ಅನೇಕ ದಿವಸಗಳ ನಂತರ ಮತ್ತೊಂದು ಆವರ್ತಿ ನಿಮ್ಮೊಂದಿಗೆ ಸೇರಿ ಆ ಉನ್ನತನಾದ ದೇವರನ್ನು ಮಹಿಮೆಪಡಿಸುವುದಕ್ಕೆ ದೇವರು ಕೊಟ್ಟಂಥ ಉನ್ನತವಾದಂಥ ಈ ಒಂದು ಭಾಗ್ಯಕ್ಕಾಗಿ ಕೋಟಿ ಸ್ತೋತ್ರ. ಕರ್ತನು ನಮ್ಮನ್ನು ನೆನೆಸಿಕೊಳ್ಳುವ ದೇವರು, ನಮ್ಮ ಪರಿಸ್ಥಿತಿಗಳಲ್ಲಿ ನಮ್ಮನ್ನು ಕಾಯುವ ದೇವರು, ನಮ್ಮನ್ನು ತೂಕಡಿಸದೆ ನಿದ್ರಿಸದೆ ನಮ್ಮ ಜೀವಿತಗಳನ್ನು ತನ್ನ ಅಂಗೈಯಲ್ಲಿ ಇಟ್ಟುಕೊಂಡು ಕಾಪಾಡುವ ದೇವರಿಗೆ ಎಡಬಿಡದೆ ಕೃತಜ್ಞತೆಯನ್ನು ಸಮರ್ಪಿಸುವಂಥ ಸಮಯ ಇದು ಪ್ರಿಯರೇ. ಆತನನ್ನು ಸ್ತುತಿಸುವಂಥದ್ದು ಎಷ್ಟೋ ಯುಕ್ತವಾದದ್ದು. ಕೀರ್ತನೆಗಾರನಾದಂಥ ದಾವೀದು ಆತನ ಒಂದು ಜೀವಿತದಲ್ಲಿ ಕರ್ತನು ಮಾಡಿರುವಂಥ ಯಾವುದನ್ನು ಮರೆಯದೆ ಒಂದೊಂದಾಗಿ ನೆನೆಸಿ ಆತನು ದೇವರನ್ನು ಸ್ಮರಿಸುವಂಥದ್ದನ್ನು, ಹಾಡುವಂಥದ್ದನ್ನು, ಹೃದಯವನ್ನೇ ಬಿಚ್ಚಿಟ್ಟು ದೇವರ ಮುಂದೆ ಕೃತಜ್ಞತೆ ಸಮರ್ಪಿಸುವಂಥದ್ದನ್ನು ನಾವು ಕೀರ್ತನೆಯಲ್ಲಿ ನಾವು ನೋಡುತ್ತೇವೆ ಪ್ರಿಯರೇ. ಹೌದು, ದಾವೀದನ ಕಾಲವು ಮುಗಿದೋಯ್ತು, ಈಗ ಅದು ನಮ್ಮ ಕಾಲವೇ. ಸಿಂಹಗಳ ಬಾಯಿಯಿಂದ ತಪ್ಪಿಸುವಂಥ ದೇವರು, ಕರಡಿಯ ಉಗುರುಗಳಿಂದ ಬಿಡಿಸುವಂಥ ದೇವರು, ಹೌದು, ಬೇಟೆಗಾರನ ಬಲೆಯಿಂದಲೂ ಮರಣಕರವಾದಂಥ ವ್ಯಾಧಿಗಳಿಂದಲೂ ನಮ್ಮನ್ನು ಬಿಡಿಸಿ ಕಾಯುವಂಥ ದೇವರು, ತಾಯಿ ಮರೆತರೂ ಮರೆಯದಂಥ ದೇವರು, ಎಂದಿಗೂ ಕೂಡ ನಮ್ಮನ್ನು ಬಿಟ್ಟು ಹಗಲದೇ ಇರುವಂಥ ದೇವರು. ನನ್ನ ಪ್ರೀತಿಯ ದೇವಜನರೇ, ಈ ಒಂದು ಶತಮಾನದ ಕೀರ್ತನೆಗಾರರಾಗಿ ಯಾಕೆ ನಾವು ದೇವರನ್ನು ಸ್ತುತಿಸಬಾರದು? ಕಾಲಗಳು ಮಾರ್ಪಟ್ಟರು, ಸಮಯಗಳು ಮಾರ್ಪಟ್ಟರು, ನಮ್ಮ ದೇವರು, ಆತನ ಕೃಪೆಯು, ಆತನ ಪ್ರೀತಿಯು, ಆತನ ಸತ್ಯತೆಯು ಎಂದಿಗೂ ಮಾರ್ಪಡಲಿಲ್ಲ, ಎಂದಿಗೂ ಮಾರ್ಪಡುವುದಿಲ್ಲ. ಆತನು ನೆನ್ನೆಯೂ ಇಂದು ಸದಾ ಕಾಲವು ಏಕ ರೀತಿಯಲ್ಲೇ ಇರುವಂಥ ದೇವರು, ಮಾರ್ಪಡದ ದೇವರು. ಕೀರ್ತನೆಗಾರನಾದ ದಾವೀದನು ತನ್ನ ಹೃದಯವನ್ನು ಬಿಚ್ಚಿ ಆತನು ಹೇಳ್ತಾನೆ, ನೀರಿಲ್ಲದೆ ಇರುವಂಥ ಒಂದು ನೆಲವು ಹೇಗೆ, ಅದೇ ರೀತಿಯಲ್ಲಿ ನನ್ನ ಆತ್ಮವು ನಿನಗಾಗಿ ಹಂಬಲಿಸ್ತದೆಂಬುದಾಗಿ. ನನ್ನ ರಾತ್ರಿಗಳಲ್ಲಿಯೂ ನಾನು ನಿನ್ನನ್ನೇ ನೆನೆಸ್ತೇನೆ, ನಿನ್ನ ನೆನಪೇ ನನ್ನ ಕನಸು ಎಂಬುದಾಗಿ ಯೆಹೋವನನ್ನು ವರ್ಣಿಸುವುದನ್ನು ನಾವು ನೋಡ್ತೇವೆ. ಹೌದು, ನನ್ನ ಪ್ರೀತಿಯ ದೇವಜನರೇ, ಸ್ವಲ್ಪ ಸಮಯ ನಮ್ಮ ಹಾದು ಬಂದಂಥ ಹಾದಿಯನ್ನು ನೆನೆಸ್ಕೊಂಡು, ಕರ್ತನು ನಮಗೆ ಮಾಡಿರುವಂಥ ಉಪಕಾರಗಳನ್ನು ನೆನೆಸ್ಕೊಂಡು, ಮಾತ್ರವಲ್ಲದೆ ನಮಗಿರುವಂಥ ಹೋರಾಟಗಳು, ನಮಗಿರುವಂಥ ಸಂಕಷ್ಟಗಳು, ನಮಗಿರುವಂಥ ನಿರಾಶೆಗಳು, ನಮಗಿರುವಂಥ ಎಲ್ಲ ರೀತಿಯಾದಂಥ ಹೋರಾಟಗಳನ್ನು ಮರೆತು ವಿಶ್ವಾಸವನ್ನು ಆರಂಭಿಸಿ ಅದನ್ನು ನೆರವೇರಿಸಲು ಶಕ್ತನಾಗಿರುವಂಥ ದೇವರನ್ನೇ ನಮ್ಮ ಕಣ್ಣು ಮುಂದೆ ನಿಲ್ಲಿಸಿಕೊಂಡು ಆತನನ್ನು ಮಹಿಮೆ ಪಡಿಸೋಣವಾ? ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಯೆಹೋವನನ್ನು ಮಹಿಮೆ ಪಡಿಸೋಣ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ದೇವನೇ ನನ್ನ ರಾಜನೇ, ಹುಡುಕುವೆನು ಮುಂಜಾನೆ. ನನ್ನ ದೇವನೇ ನನ್ನ ರಾಜನೇ, ಹುಡುಕುವೆನು ಮುಂಜಾನೆ. ಅಗತ್ಯವೆಲ್ಲ ನೀನೇ ಅಯ್ಯ, ಜೀವವುಳ್ಳ ದಿನವೆಲ್ಲ ಅಗತ್ಯವೆಲ್ಲ ನೀವೇ ಅಯ್ಯ, ಜೀವವುಳ್ಳ ದಿನವೆಲ್ಲ. ನನ್ನ ದೇವನೇ ನನ್ನ ರಾಜನೇ, ಹುಡುಕುವೆನು ಮುಂಜಾನೆ. ನನ್ನ ದೇವನೇ ನನ್ನ ರಾಜನೇ, ಹುಡುಕುವೆನು
ಹುಡುಕುವೆನು ಮುಂಜಾನೆಯೇ. ನೀರಿಲ್ಲದ ನೆಲದಂತೆ ದಾಹದಿ ಇರುವೆನು. ನೀರಿಲ್ಲದ ನೆಲದಂತೆ ದಾಹದಿ ಇರುವೆನು. ನಿನ್ ಬಲಕ್ಕಾಗಿ ನಿನ್ ಮಹಿಮೆಗಾಗಿ ಅಂತರ್ಯ ತವಕಿಸಿದೆ. ನಿನ್ ಬಲಕ್ಕಾಗಿ ನಿನ್ ಮಹಿಮೆಗಾಗಿ ನನ್ನ ಅಂತರ್ಯ ತವಕಿಸಿದೆ. ಅಗತ್ಯವೆಲ್ಲ ನೀವೇ ಅಯ್ಯ, ಜೀವವುಳ್ಳ ದಿನವೆಲ್ಲ ನನ್ನ ದೇವನೇ ನನ್ನ ರಾಜನೇ. ಹುಡುಕುವೆನು ಮುಂಜಾನೆ ನನ್ನ ದೇವನೇ ನನ್ನ ರಾಜನೇ. ಹುಡುಕುವೆನು ಮುಂಜಾನೆಯೇ. ಹಾಸಿಗೆಯಲ್ಲೂ ನೆನೆಸುವೆನು, ರಾತ್ರಿಯಲ್ಲೂ ಧ್ಯಾನಿಸುವೆನು. ಹಾಸಿಗೆಯಲ್ಲೂ ನೆನೆಸುವೆನು, ರಾತ್ರಿಯಲ್ಲೂ ಧ್ಯಾನಿಸುವೆನು. ನಿನ್ನ ನೆನಪೆ ನನ್ನ ಕನಸು, ನನ್ನಪ್ಪನು ನೀನೇ ಅಯ್ಯ. ನಿನ್ನ ನೆನಪೆ ನನ್ನ ಕನಸು, ನನ್ನಪ್ಪನು ನೀನೇ ಅಯ್ಯ. ಅಗತ್ಯವೆಲ್ಲ ನೀವೇ ಅಯ್ಯ, ಜೀವವುಳ್ಳ ದಿನವೆಲ್ಲ ನನ್ನ ದೇವನೇ ನನ್ನ ರಾಜನೇ. ಹುಡುಕುವೆನು ಮುಂಜಾನೆಯೇ ನನ್ನ ದೇವನೇ ನನ್ನ ರಾಜನೇ. ಹುಡುಕುವೆನು ಮುಂಜಾನೆಯೇ. ಅತಿ ಶ್ರೇಷ್ಠವು ನಿನ್ ಪ್ರೀತಿಯು, ಜೀವಕ್ಕಿಂತ ಅತಿ ಶ್ರೇಷ್ಠವು. ಅತಿ ಶ್ರೇಷ್ಠವು ನಿನ್ ಪ್ರೀತಿಯು, ಜೀವಕ್ಕಿಂತ ಅತಿ ಶ್ರೇಷ್ಠವು. ನನ್ನ ತುಟಿಯು ಸ್ತುತಿಸುವುದು ಜೀವವುಳ್ಳ ದಿನವೆಲ್ಲ. ನನ್ನ ತುಟಿಯು ಸ್ತುತಿಸುವುದು ಜೀವವುಳ್ಳ ದಿನವೆಲ್ಲ. ಅಗತ್ಯವೆಲ್ಲ ನೀವೇ ಅಯ್ಯ, ಜೀವವುಳ್ಳ ದಿನವೆಲ್ಲ ನನ್ನ ದೇವನೇ ನನ್ನ ರಾಜನೇ. ಹುಡುಕುವೆನು ಮುಂಜಾನೆ ನನ್ನ ದೇವನೇ ನನ್ನ ರಾಜನೇ. ಹುಡುಕುವೆನು ಮುಂಜಾನೆ. ಅಗತ್ಯವೆಲ್ಲ ನೀನೇ ಅಯ್ಯ, ಜೀವವುಳ್ಳ ದಿನವೆಲ್ಲ. ಕರಗಳನ್ನು ಎತ್ತಿ ಎಲ್ಲರೂ ಕೂಡ ಹೇಳೋಣ, ನನ್ನ ಜೀವಿತದಲ್ಲಿ ಒಂದೇ ಒಂದು ಅಗತ್ಯ, ಅದು ನೀನೇ ಅಯ್ಯ.
ನಾ ಬದುಕಿರೋವರೆಗೂ, ಕೊನೆ ಉಸಿರಿರೋವರೆಗೂ ನನ್ನ ಅಗತ್ಯವೆಲ್ಲ ನೀನೇ ಅಪ್ಪ. ಥ್ಯಾಂಕ್ ಯು ಲಾರ್ಡ್. ಅಗತ್ಯವೆಲ್ಲ ನೀನೇ ಅಯ್ಯ, ಜೀವವುಳ್ಳ ದಿನವೆಲ್ಲ ಅಗತ್ಯವೆಲ್ಲ ನೀವೇ ಅಯ್ಯ, ಜೀವವುಳ್ಳ ದಿನವೆಲ್ಲ. ನನ್ನ ದೇವನೇ ನನ್ನ ರಾಜನೇ, ಹುಡುಕುವೆನು ಮುಂಜಾನೆ. ನನ್ನ ದೇವನೇ ನನ್ನ ರಾಜನೇ, ಹುಡುಕುವೆನು ಮುಂಜಾನೆ. ನನ್ನ ಪ್ರೀತಿಯ ದೇವರ ಜನರೇ, ಮುಂಜಾನೆಯಲ್ಲಿ ಸೂರ್ಯನು ಉದಿಸುವುದು ಎಷ್ಟು ನಿಶ್ಚಯವೋ ಅಷ್ಟೇ ನಿಶ್ಚಯವಾಗಿ ಪ್ರತಿ ಮುಂಜಾನೆ ಆತನ ಹೊಸ ಕೃಪೆಯು, ಪ್ರತಿ ದಿನವೂ ನಮ್ಮ ದೇವರು ನಮಗಾಗಿ ಆತನು ನೀತಿಯ ಸೂರ್ಯನಾಗಿ. ಮಲಾಕಿ 4ನೇ ಅಧ್ಯಾಯ 2ನೇ ವಾಕ್ಯ ಹೇಳುತ್ತದೆ, ನೀತಿಯ ಸೂರ್ಯನು ತನ್ನ ರೆಕ್ಕೆಯಲ್ಲಿ ಸೌಖ್ಯದಿಂದ ಎದ್ದೇಳುವನೆಂಬುದಾಗಿ. ಹೌದು, ಆತನು ಎದ್ದೇಳುವಾಗ, ಕರ್ತನು ನಮ್ಮ ಪಕ್ಷದಲ್ಲಿ ಆತನು ಎದ್ದೇಳುವಾಗ ನಮ್ಮ ವಿರುದ್ಧವಾಗಿ ನಿಲ್ಲುವವರು ಯಾರು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ, ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ, ಹಾನಿಕರವಾದಂಥ ಮಧ್ಯಾಹ್ನದ ಕೇಡಿಗೂ ನಾವು ಅಂಜಕ್ಕೆ ಕಾರಣವೇ ಇಲ್ಲ. ನಮ್ಮ ಮಗ್ಗುಲಲ್ಲಿ 1000 ಜನರು, ನಮ್ಮ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರೂ ದುಷ್ಟರಿಗೆ ಪ್ರತಿದಂಡನೆ ಉಂಟೆಂಬುದಕ್ಕೆ ನಾವು ಸಾಕ್ಷಿಯಾಗಿರ್ತೇವೆ ಅಷ್ಟೇ. ಹಗಲಲ್ಲಿ ಮೇಘಸ್ತಂಭವಾಗಿ, ರಾತ್ರಿಯಲ್ಲಿ ಅಗ್ನಿಸ್ತಂಭವಾಗಿ, ಓ ನಮ್ಮ ದೇವರು ನಮ್ಮ ಮುಂದೆ ನಡೆಯಲು ಯಾಕೆ ಭಯ, ಯಾಕೆ ಚಿಂತೆ? ನಮ್ಮ ಬಾಯಿಯಲ್ಲಿ ಆತನ ಸ್ತೋತ್ರವನ್ನು ಯಾವಾಗಲೂ ಇಟ್ಟು ಯಾವಾಗಲೂ ಮಹಿಮೆ ಪಡಿಸಿಕೊಳ್ಳುವ ದೇವರಾತನು ನಿಶ್ಚಯವಾಗಿ ಜೀವಮಾನ ಕಾಲವೆಲ್ಲ ನಮ್ಮ ಹಿಂದೆ ಶುಭವನ್ನು, ಕೃಪೆಯನ್ನು ಬರಮಾಡುವ ದೇವರು ಆತನೇ. ನಮ್ಮ ಇಕ್ಕಟ್ಟುಗಳಲ್ಲಿ ವಿಶೇಷವಾದ ಸಹಾಯಕನು ಆತನೇ. ನಮ್ಮನ್ನು ಕಾಯುವಂಥ ದೇವರು ಆತನು ಎಂದಿಗೂ ನಮ್ಮನ್ನು ಮರೆಯನು. ನಮ್ಮನ್ನು ಪೋಷಿಸುವಂಥ ದೇವರು ಎಂದಿಗೂ ಸೋತು ಹೋಗನು. ಈ ದಿನ ನನ್ನ ಸ್ವರವನ್ನು ಕೇಳುತ್ತಿರುವಂಥ ದೇವರ ಮಗುವೆ, ನೀನು ನೆನೆಸುವುದಕ್ಕಿಂತಲೂ ಊಹಿಸುವುದಕ್ಕಿಂತಲೂ ದೊಡ್ಡವನು ನಿನ್ನ ದೇವರು. ನಿನ್ನ ಆಲೋಚನೆಯಲ್ಲಿಯೂ ನಿನ್ನ ಹೃದಯದಲ್ಲಿ ದೇವರೆನ್ನುವಂಥ ಆ ಒಂದು ವ್ಯಕ್ತಿತ್ವಕ್ಕೆ ಏನೆಂಬುದಾಗಿ ನೀ ಊಹಿಸಿಕೊಂಡಿದೆಯೋ ಆ ಊಹೆಗೆ ಮೀರಿದಾತನು ಆತನು. ಆತನ ಬಲವನ್ನು ಏನೆಂಬುದಾಗಿ ಅಧಿಕ ಪಕ್ಷವಾಗಿ ನೀವು ಯೋಚಿಸಿಕೊಂಡಿದ್ದೀರೋ, ನೆನೆಸ್ಕೊಂಡಿದ್ದೀರೋ, ಅದಕ್ಕಿಂತಲೂ ಮೇಲಾದಾತನು ಆತನು. ಆತನ ಜ್ಞಾನವನ್ನು ಎಷ್ಟರವರೆಗಿರಬಹುದೆಂಬುದಾಗಿ ನೀವು ಊಹಿಸ್ಕೊಂಡಿದ್ದೀರೋ ಆ ಊಹೆಗಳಿಗಿಂತಲೂ ಮೇಲಾದ ದೇವರಾತನು. ಈ ಒಂದು ದಿನ ಚಿಂತೆಯಲ್ಲಿಯೋ, ಭಯದಲ್ಲಿಯೋ, ಜೀವನದಲ್ಲಿ ಅನೇಕ ವಿಷಯಗಳನ್ನು ಏನು ಮಾಡಬೇಕೆಂಬುದಾಗಿ ಗೊತ್ತಿಲ್ಲದೆ ನಿಂತಿರುವಂಥ ದೇವರ ಮಗುವೆ, ಸ್ತುತಿಸು. ನಿನ್ನ ದೇವರು ಸರಿಸಾಟಿ ಇಲ್ಲದ ದೇವರು, ಸರಿಸಾಟಿ ಇಲ್ಲದ ದೇವರು. ಆತನ ಕೈ ನಿನಗೆ ಸಹಾಯ ಮಾಡದೇ ಇರುವುದಕ್ಕೆ ಮೋಟುಗೈ ಅಲ್ಲ. ನಿನ್ನ ದೇವರು ಬಲಿಷ್ಠನು, ನಿನ್ನ ದೇವರು ಸರ್ವಶ್ರೇಷ್ಠನು, ನಿನ್ನ ದೇವರು ಸರ್ವವ್ಯಾಪಿಯು, ನಿನ್ನ ದೇವರು
ಸರ್ವೋತ್ತಮನು ನಿನ್ನ ದೇವರು, ಎಲ್ಲದರಲ್ಲೂ ಉತ್ತಮನು. ಆತನ ನಾಮವನ್ನು ನನ್ನೊಂದಿಗೆ ಸೇರಿ ಮಹಿಮೆ ಪಡಿಸಲು ಸಿದ್ಧರಾಗಿದ್ದೀರಾ? ಬನ್ನಿ, ಆತನನ್ನು ಮಹಿಮೆ ಪಡಿಸೋಣ. ಊಹಿಸಲಾಗದ ಪ್ರೀತಿಗಿರುವ ಭಾವನೆ ನೀವು, ಹೃದಯವೆಲ್ಲ ಪರವಶಿಸುವ ರಾಗವೇ ನೀವು, ಮನಸ್ಸು ತುಂಬುವ ರಮ್ಯವಾದ ಸ್ಥಾನವೇ ನೀವು, ಮರೆಯಲಾಗದ ಪ್ರೀತಿಯ ಸಂಕೇತವೇ ನೀವು, ನನ್ನ ತೊರೆದು ಬಿಡದಂತ ನಿಜ ಸ್ನೇಹವೇ ನೀವು, ನನ್ನ ಅಪ್ಪಿಕೊಳ್ಳಲು ಆನಂದವೇ ನೀವು, ಊಹಿಸಲಾಗದ ಪ್ರೀತಿಗಿರುವ ಭಾವನೆ ನೀವು, ಹೃದಯವೆಲ್ಲ ಪರವಶಿಸುವ ರಾಗವೇ ನೀವು, ಮನಸ್ಸು ತುಂಬುವ ರಮ್ಯವಾದ ಸ್ಥಾನವೇ ನೀವು, ಮರೆಯಲಾಗದ ಪ್ರೀತಿಯ ಸಂಕೇತವೇ ನೀವು. ಎತ್ತ ತಾಯಿಯ ಪ್ರೀತಿಗಿಂತ ನನ್ನ ಹೆಚ್ಚು ಪ್ರೀತಿಸಿ, ಉಸಿರು ನಿಲ್ಲೋವರೆಗೂ ನನ್ನ ಬಿಡದೆ ಆವರಿಸಿ, ಎತ್ತ ತಾಯಿಯ ಪ್ರೀತಿಗಿಂತ ನನ್ನ ಹೆಚ್ಚು ಪ್ರೀತಿಸಿ, ಉಸಿರು ನಿಲ್ಲೋವರೆಗೂ ನನ್ನ ಬಿಡದೆ ಆವರಿಸಿ, ಅதையே ನಾನು ಗಾಯಪಟ್ಟ ಸಮಯವೇ, ಕಣ್ಣೀರು ಸುರಿಸಿದ ಪ್ರೇಮವೇ, ಮಮತೆಯ ಹಗ್ಗದಿ ಸೆಳೆದು ನನ್ನ ಆದರಿಸಿದ ಪ್ರೀತಿಯೇ, ನಿನ್ನ ಹೃದಯದಿ ನನ್ನ ನೆಲೆಸಿದ ಅಳಿಯದಂಥ ಪ್ರೇಮವೇ, ನನ್ನ ಹೃದಯವನ್ನೇ ಒಲಿಸಿದ ಅಳಿಯದಂಥ ಪ್ರೇಮವೇ, ಊಹಿಸಲಾಗದ ಪ್ರೀತಿಗಿರುವ ಭಾವನೆ ನೀನು, ಹೃದಯವೆಲ್ಲ ಪರವಶಿಸುವ ರಾಗವೇ ನೀನು. ಆಕಾಶ ಭೂಮಿ ಬೆರೆಸುವ ಸೇತುವೆ ನೀನು, ನಾಶವಾದ ಬದುಕನ್ನು ಮೇಲೆತ್ತುವೆ ನೀನು, ಆಕಾಶ ಭೂಮಿ ಬೆರೆಸುವ ಆ ಸೇತುವೆ ನೀನು, ನಾಶವಾದ ಬದುಕನ್ನು ಮೇಲೆತ್ತುವೆ ನೀನು, ಅதையே ಎಲ್ಲ ಮಹಿಮೆ ತೊರೆದ ತ್ಯಾಗವೇ, ಈ ಭುವಿಗೆ ಬಂದ ಭಾಗ್ಯವೇ, ನನ್ನ ದಾಟಿ ಹೋಗದೆ ಹುಡುಕಿದ ನಿನ್ನ ಮಧುರವಾದ ಪ್ರೇಮವೇ, ಸರ್ವ ನೀಡಿದಾತನೇ ನನ್ನ ಅಂಟಿಕೊಂಡ ಜೀವವೇ, ಸರ್ವ ನೀಡಿದಾತನೇ ನನ್ನ ಅಂಟಿಕೊಂಡ
ಜೀವವೇ. ಊಹಿಸಲಾಗದ ಪ್ರೀತಿಗಿರುವ ಭಾವನೆ ನೀನು, ಹೃದಯವೆಲ್ಲ ಪರವಶಿಸುವ ರಾಗವೇ ನೀನು. ದೇಹದಲ್ಲಿನ ಗಾಯಕ್ಕೆ ಸ್ವಸ್ಥತೆಯು ಉಂಟಲ್ಲ, ಹೃದಯದಲ್ಲಿನ ಗಾಯವ ಹರಿಯುವರು ಯಾರಿಲ್ಲ. ದೇಹದಲ್ಲಿನ ಗಾಯಕ್ಕೆ ಸ್ವಸ್ಥತೆಯು ಉಂಟಲ್ಲ, ಹೃದಯದಲ್ಲಿನ ಗಾಯವ ಹರಿಯುವರು ಯಾರಿಲ್ಲ. ನೀವೇ ನೀವೇ యేసయ్య, ನನ್ನ ಅಂತರಂಗವ ತೆರೆದು ನೋಡುವ ಗಾಢವಾದ ಪ್ರೇಮವು, ನಿನ್ನ ಹೆಗಲಲ್ಲಿ ನನ್ನ ಹೊತ್ತರು ದಣಿಯದಂಥ ಪ್ರೀತಿಯು, ನೀನಿಲ್ಲದೆ ನನ್ನ ಬದುಕಿಗೆ ಯಾವ ಅರ್ಹತೆ ಇಲ್ಲಯ್ಯ, ನೀನಿಲ್ಲದೆ ಈ ಬದುಕಿಗೆ ಯೋಗ್ಯತೆಯೇ ಇಲ್ಲಯ್ಯ. ಊಹಿಸಲಾಗದ ಪ್ರೀತಿಗಿರುವ ಭಾವನೆ ನೀನು, ಹೃದಯವೆಲ್ಲ ಪರವಶಿಸುವ ರಾಗವೇ ನೀನು. ಮನಸ್ಸು ತುಂಬುವ ರಮ್ಯವಾದ ಸ್ಥಾನವೇ ನೀವು, ಮರೆಯಲಾಗದ ಪ್ರೀತಿಯ ಸಂಕೇತವೇ ನೀವು. ನನ್ನ ತೊರೆದು ಬಿಡದಂಥ ನಿಜ ಸ್ನೇಹವೇ ನೀವು, ನನ್ನ ಅಪ್ಪಿಕೊಳ್ಳಲು ಆನಂದವೇ ನೀವು. ಊಹಿಸಲಾಗದ ಪ್ರೀತಿಗಿರುವ ಭಾವನೆ ನೀನು, ಹೃದಯವೆಲ್ಲ ಪರವಶಿಸುವ ರಾಗವೇ ನೀವು. ಮನಸ್ಸು ತುಂಬುವ ರಮ್ಯವಾದ ಸ್ಥಾನವೇ ನೀವು, ಮರೆಯಲಾಗದ ಪ್ರೀತಿಯ ಸಂಕೇತವೇ ನೀವು. ಊಹಿಸಲಾಗದ ಪ್ರೀತಿಗಿರುವ ಭಾವನೆ ನೀನು, ಹೃದಯವೆಲ್ಲ ಪರವಶಿಸುವ ರಾಗವೇ ನೀವು. ಮನಸ್ಸು ತುಂಬುವ ರಮ್ಯವಾದ ಸ್ಥಾನವೇ ನೀವು, ಮರೆಯಲಾಗದ ಪ್ರೀತಿಯ ಸಂಕೇತವೇ ನೀವು. ಹೌದು ನನ್ನ ಪ್ರೀತಿಯ ದೇವರ ಮಗುವೆ, ಊಹಿಸಲಿಕ್ಕಾಗದಂಥದ್ದೊಂದು ನಮ್ಮ ಜೀವಿತದಲ್ಲಿ ನಾವು ಜೀವನ ಪೂರ್ತಿ ಸಂಪಾದಿಸಿದರೂ ಕೂಡ ನಾವು ಗಳಿಸಲಿಕ್ಕಾಗದೇ ಇರುವಂಥದ್ದೊಂದು ದೊಡ್ಡ ಸೊತ್ತು, ಆ ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಬಂದಿರುವಂಥದ್ದೇ. ಹೌದು, ಈ ಮಣ್ಣಾದ ಬದುಕಿಗೆ ಜೀವ ಕೊಡಲು, ಈ ಮಣ್ಣಾದಂಥ ಈ ಒಂದು ಜೀವನಕ್ಕೆ ಅರ್ಥ ತುಂಬಿಸಲು ಮಹಿಮೆಯಾದ ದೇವರು ನಮಗೋಸ್ಕರ ಮಣ್ಣಾಗಿ ಈ ಭೂಮಿಯಲ್ಲಿ ಆತನು ಇಳಿದು ಬಂದನಲ್ಲವೇ. ಎಷ್ಟೋ ಬಾರಿ ಈ ಸುವಾರ್ತೆಯು ಅಳಿದು ಹೋಗುವವರಿಗೆ ಅದು ಹುಚ್ಚುತನವಾಗಿ ಕಾಣಲ್ಪಡುತ್ತದೆ. ಆದರೆ ನಂಬುವ ನಮಗೋ, ಇದನ್ನು ಅನುಭವಿಸುವ ನಮಗೋ ಅದು ದೇವರ ಬಲ. ಹೌದು, ಅನೇಕ ಬಾರಿ ಮರಣದ ಹಾಸಿಗೆಯಲ್ಲಿ ಹೇಳಿಕೊಳ್ಳಲಿಕ್ಕಾಗದಂಥ ಒಂದು ಶರೀರದ ಬಾಧೆಗಳಲ್ಲಿ ಇರುವ ಸಮಯದಲ್ಲಿ ಆತನು ಹೊತ್ತಂಥ ಬಾಸುಂಡೆಗಳು ನಮ್ಮ ಜೀವಿತದಲ್ಲಿ ಏನನ್ನು ಮಾಡಲು ಸಾಧ್ಯ ಎಂಬುದಾಗಿ ನಾವು ಅನುಭವ ಸವಿದು ನೋಡಿದ್ದೇವೆ. ನನ್ನ ಪ್ರೀತಿಯ ದೇವಜನರ ಕೀರ್ತನೆಗಾರನ ಅದನ್ನೇ ಹೇಳ್ತಾನೆ, ಕರ್ತನು ಸರ್ವೋತ್ತಮನೆಂಬುದಾಗಿ ಅನುಭವ ಸವಿದು ನೋಡ್ರಿ. ಈ ದಿನ ನನ್ನ ಸ್ವರವನ್ನು ಕೇಳುತ್ತಿರುವಂಥ ದೇವರ ಮಗುವೆ,
ಈ ದಿನ ನಿನ್ನ ಜೀವಿತದಲ್ಲಿ ಆತನು ಯಾರೆಂಬುದಾಗಿ ಒಂದು ಬಾರಿ ಅನುಭವ ಸವಿದು ನೋಡಿಬಿಟ್ರಿ ಅಂದರೆ ಜೀವನ ಪೂರ್ತಿಯೂ ಕೂಡ ಆತನನ್ನು ಬಿಟ್ಟು ಎಂದಿಗೂ ಹಗಲದೇ ಇರುವಂಥ, ಎಂದಿಗೂ ಕೂಡ ಮರೆಯಲಿಕ್ಕಾಗದೇ ಇರುವಂಥ ಒಂದು ಮನಸ್ಸು ನಿಮ್ಮದಾಗಿ ಮಾರ್ಪಟ್ಬಿಡ್ತದೆ. ಯಾಕೆಂದರೆ ಆತನು ಹೇಳಿದ್ದನ್ನು ನುಡಿಯುವಂಥ, ಆತನು ಹೇಳಿರುವಂಥದ್ದನ್ನು ಮಾಡುವ ದೇವರು. ಮನುಷ್ಯನಂತೆ ಎರಡು ಮಾತು ಮಾತನಾಡುವ ಆತನು ಅಲ್ಲ, ಮನುಷ್ಯನಂತೆ ಸುಳ್ಳು ಭರವಸೆಯನ್ನು ಕೊಡುವ ಆತನು ಅಲ್ಲ, ಮನುಷ್ಯನಂತೆ ಸ್ವಲ್ಪ ಸಮಯ ಇದ್ದಾಗೆ ಇನ್ನೊಂದು ಸಮಯ ಇಲ್ಲದೇ ಇರುವಂಥವನು ಆತನಲ್ಲ. ಆತನು ನಮ್ಮ ಗ್ರಹಿಕೆಗೆ ಮೀರಿರುವ ದೇವರು, ನಮ್ಮ ಆಲೋಚನೆಗೆ ಎಟ್ಟದೇ ಇರುವಂಥ ಒಂದು ಉನ್ನತವಾದಂಥ ದೇವರಾತನು. ಅದಕ್ಕಾಗಿ ಯೋಬನು ಆತನು ಹೇಳ್ತಾನೆ, ಕರ್ತನೇ, ನೀನು ಗ್ರಹಿಸಲಿಕ್ಕಾಗದೇ ಇರುವಂಥ ಮಹಾ ದೊಡ್ಡ ಕಾರ್ಯಗಳನ್ನು ಮಾಡುವ ದೇವರು, ನನ್ನ ಆಲೋಚನೆಗೆ ಮೀರುವಂಥ, ಊಹಿಸಲಿಕ್ಕಾಗದೇ ಇರುವಂಥ ಕಾರ್ಯಗಳನ್ನು ಮಾಡುವ ದೇವರು, ನನ್ನ ವಿಮೋಚಕನಾದಂಥ ನೀನು ಜೀವ ಸ್ವರೂಪನು ಎಂಬುದಾಗಿ ನಾ ಬಲ್ಲೆ. ಈ ದಿನ ನನ್ನೊಂದಿಗೆ ಎಷ್ಟು ಜನ ಅನುಭವ ಸವಿದು ನೋಡಿದ್ದೀರಾ? ದೇವರು ನನಗೆ ವಿಶೇಷವಾದ ಸಹಾಯಕನಾಗಿ ನನ್ನ ಆಪತ್ಕಾಲದಲ್ಲಿ ನನ್ನನ್ನು ನಡೆಸಿದ್ದಾನೆ, ನಾನು ಅನುಭವ ಸವಿದು ನೋಡಿದ್ದೇನೆಂಬುದಾಗಿ. ಎಷ್ಟು ಜನ ನನ್ನೊಂದಿಗೆ ಸೇರಿ ದೇವರನ್ನು ಸ್ತುತಿಸಲು ಸಾಧ್ಯ? ನಾ ಕಣ್ಣೀರಿನಲ್ಲಿ ಮೊರೆ ಇಟ್ಟೆ, ಕರ್ತನು ನನ್ನ ಕೂಗನ್ನು ಕೇಳಿದನೆಂಬುದಾಗಿ. ಎಷ್ಟು ಜನ ನನ್ನೊಂದಿಗೆ ಹೇಳೋದಕ್ಕೆ ಸಾಧ್ಯ? ಮರಣದ ಹಾಸಿಗೆಯಲ್ಲಿದ್ದಾಗ ಆ ಒಂದು ಬೆಥೆಸ್ದ ಕೊಳದ ಬಳಿಯಲ್ಲಿ ಬಂದು ಒಬ್ಬನನ್ನು ಹಾಸಿಗೆಯನ್ನು ತೆಗೆದುಕೊಂಡು ನಡೆ ಎಂಬುದಾಗಿ ಹೇಳಿ ಎಬ್ಬಿಸಿದ ಅದೇ ದೇವರು ನನ್ನನ್ನು ಆತನು ಎಬ್ಬಿಸಿದನೆಂಬುದಾಗಿ ಹೇಳುವುದಕ್ಕೆ ಈ ದಿನ ಎಷ್ಟು ಜನ ಹೇಳೋದಕ್ಕೆ ಸಾಧ್ಯ? ಯಾವ ಒಳಿತನ್ನು ನೋಡಲಿಕ್ಕಾಗದಂಥ ಕುರುಡನಾಗಿದ್ದಂಥ ಪರ್ತಿಮೇಯನಾದ ಈ ಒಂದು ಶತಮಾನದ ಪರ್ತಿಮೇಯನಾಗಿದ್ದ ನನ್ನ ಜೀವಿತದಲ್ಲಿ ನನ್ನ ಕಣ್ಣನ್ನು ತೆರೆದು ಆಶೀರ್ವಾದದ ನಿಧಿಯನ್ನು ತೋರಿಸಿದ ದೇವರು ಆತನು ಒಳ್ಳೆಯವನೆಂಬುದಾಗಿ. ಹೌದು ಪ್ರಿಯರೇ, ಈ ಒಂದು ಸಮಯದಲ್ಲೂ ಕೂಡ ಕೃತಜ್ಞತಾ ಸ್ತುತಿಯೊಂದಿಗೆ ಈ ಒಂದು ಧ್ವನಿ ಸುರುಳಿ ಏನನ್ನೂ ಅಲ್ಲ, ಮಾಡಿದ ಎಲ್ಲದಕ್ಕಾಗಿ ನಮ್ಮ ಮನಸ್ಸಾರೆ ನಮ್ಮ ತುಟಿಯಿಂದ ಬರುವಂಥ ಆ ಒಂದು ಮಾತುಗಳಿಂದ, ನಮ್ಮ ಹೃದಯದಿಂದ ಬರುವಂಥ ಆ ಒಂದು ಪದಗಳಿಂದ, ನಮ್ಮ ಆಲೋಚನೆಯಿಂದ ಬರುವಂಥ ಒಂದು ಕೃತಜ್ಞತೆಯಿಂದ ನಾವು ಯಾಕೆ ಆತನನ್ನು ಹೊಗಳಬಾರ್ದು, ಸ್ತುತಿಸಬಾರ್ದು? ಕೀರ್ತನೆಗಾರನು ಹೇಳ್ತಾನೆ, ಆತನು ನನ್ನ ಕುರುಬನು, ನನಗೆ ಕೊರತೆಯೇ ಇಲ್ಲ, ನನಗೆ ಚಿಂತೆನೇ ಇಲ್ಲದ ಹಾಗೆ ಕರ್ತನು ಎಲ್ಲವನ್ನ ನೋಡ್ಕೊಳ್ತಾನೆಂಬುದಾಗಿ. ನೀತಿಯ ಹಾದಿಯಲ್ಲಿ ನನ್ನನ್ನು ನಡೆಸುವ ದೇವರು, ಮಹಿಮೆ ಹೊಂದುವಂತೆ ಮಾಡುವ ದೇವರು, ಹಸಿರುವಲ್ಲ ಗಾವಲಿನಲ್ಲಿ ತಂಗಿಸುವ ದೇವರು, ನನ್ನ ಆತ್ಮವನ್ನು ಸಂತೈಸುವ ದೇವರು, ಹೊಸ ಬಲ ನೀಡಿ ಅಭಿಷೇಕ ಮಾಡುವ ದೇವರು, ವೈರಿಗಳ ಮುಂದೆ ಔತಣವನ್ನು ಸಿದ್ಧ ಮಾಡುವ ದೇವರು, ಶುಭವು ಕೃಪೆಯನ್ನು ಏರಾಳವಾಗಿ ಹಿಂಬಾಲಿಸುವಂತೆ ಮಾಡುವ ದೇವರು. ಕುರುಬನಾದಂಥ ದಾವೀದನು ತನ್ನ ಕುರಿ ಕಾಯುವ ಅನುಭವವನ್ನು ದೇವರಿಗೆ ಹೋಲಿಸಿ ಆತನು ನೋಡ್ತಾನೆ, ಯಾವ ರೀತಿಯಲ್ಲಿ ಆತನು ನನಗೆ ಕುರುಬನಾಗಿದ್ದಾನೆಂಬುದಾಗಿ. ಈ ದಿನ ನಿಮ್ಮ ಜೀವಿತದಲ್ಲಿ ಕರ್ತನು ಏನಾಗಿದ್ದಾನೆಂಬುದಾಗಿ ಒಂದು ಬಾರಿ ಯೋಚನೆ ಮಾಡಿ. ನಿಮ್ಮ ಒಂದು ವೈಯಕ್ತಿಕ ಜೀವನದಲ್ಲಿ ಕರ್ತನು ನಿಮಗೆ ಯಾವ ರೀತಿಯಲ್ಲ ನಿಮಗೆ ಆಧರಣೆಯಾಗಿ, ನಿಮಗೆ ಸಂತೈಸುವಿಕೆಯಾಗಿ, ಅದ್ಭುತ ಸ್ವರೂಪನಾಗಿ, ನಿಮ್ಮ ಒಂದು ಪ್ರಾರ್ಥನೆಗೆ ಸದುತ್ತರವನ್ನು ಕೊಡುವವನಾಗಿ ಇದ್ದಾನೆಂಬುದಾಗಿ ಒಂದು ಬಾರಿ ಯೋಚನೆ ಮಾಡಿ ಸ್ತುತಿ ಮಾಡೋಣವಾ? ಬನ್ನಿ ನಾವೆಲ್ಲರೂ ಸೇರಿ ದೇವರನ್ನು ಮಹಿಮೆ ಪಡಿಸೋಣ. ಥ್ಯಾಂಕ್ ಯು. ನನ್ನ ಕುರುಬ
ಕುರುಬ ನೀವೇ ಅಯ್ಯ, ನನಗೇನು ಕೊರತೆ ಇಲ್ಲ. ನನ್ ಕುರುಬ ನೀನೇ ಅಯ್ಯ, ನನಗೇನು ಕೊರತೆ ಇಲ್ಲ. ಚಿಂತೆಯು ನನಗೇಕೆ, ನನ್ ಕುರುಬ ನೀನಿರಲು. ಚಿಂತೆ ನನಗೇಕೆ, ನನ್ ಕುರುಬ ನೀನಿರಲು. ನನ್ ಕುರುಬ ನೀನೇ ಅಯ್ಯ, ನನಗೇನು ಕೊರತೆ ಇಲ್ಲ. ನನ್ ಕುರುಬ ನೀನೇ ಅಯ್ಯ, ನನಗೇನು ಕೊರತೆ ಇಲ್ಲ. ನೀತಿಯ ಹಾದಿಯಲ್ಲಿ ನಿತ್ಯವು ನಡೆಸುವೆ, ನಿನ್ ಮಹಿಮೆ ಹೊಂದುವಂತೆ. ನೀತಿಯ ಹಾದಿಯಲ್ಲಿ ನಿತ್ಯವು ನಡೆಸುವೆ, ನಿನ್ ಮಹಿಮೆ ಹೊಂದುವಂತೆ. ಚಿಂತೆ ನನಗೇಕೆ, ನನ್ ಕುರುಬ ನೀನಿರಲು. ಚಿಂತೆ ನನಗೇಕೆ, ನನ್ ಕುರುಬ ನೀನಿರಲು. ನನ್ ಕುರುಬ ನೀನೇ ಅಯ್ಯ, ನನಗೇನು ಕೊರತೆ ಇಲ್ಲ. ನನ್ ಕುರುಬ ನೀನೇ ಅಯ್ಯ, ನನಗೇನು ಕೊರತೆ ಇಲ್ಲ. ಆತ್ಮವ ಸಂತೈಸುವೆ, ಅಭಿಷೇಕ ಮಾಡುವೆ, ಹೊಸ ಬಲ ನೀಡುವೆ ನೀ. ಆತ್ಮವ ಸಂತೈಸುವೆ, ಅಭಿಷೇಕ ಮಾಡುವೆ, ಹೊಸ ಬಲ ನೀಡುವೆ ನೀ. ಚಿಂತೆಯು ನನಗೇಕೆ, ನನ್ ಕುರುಬ ನೀನಿರಲು. ಚಿಂತೆ ನನಗೇಕೆ, ನನ್ ಕುರುಬ ನೀನಿರಲು. ನನ್ ಕುರುಬ ನೀನೇ ಅಯ್ಯ, ನನಗೇನು ಕೊರತೆ ಇಲ್ಲ. ನನ್ ಕುರುಬ ನೀನೇ ಅಯ್ಯ, ನನಗೇನು ಕೊರತೆ ಇಲ್ಲ. ಮುಂದೆಯೇ ಜಯವನ್ನು ನೀಡುವೆ, ಔತಣ ಸಿದ್ಧಪಡಿಸುವೆ. ವೈರಿಯ ಮುಂದೆಯೇ ಜಯವನ್ನು ನೀಡುವೆ, ಔತಣ ಸಿದ್ಧಪಡಿಸುವೆ. ಚಿಂತೆ ನನಗೇಕೆ, ನನ್ ಕುರುಬ ನೀನಿರಲು. ಚಿಂತೆ ನನಗೇಕೆ, ನನ್ ಕುರುಬ ನೀನಿರಲು. ನನ್ ಕುರುಬ ನೀನೇ ಅಯ್ಯ, ನನಗೇನು ಕೊರತೆ ಇಲ್ಲ. ನನ್ ಕುರುಬ ನೀನೇ ಅಯ್ಯ, ನನಗೇನು ಕೊರತೆ ಇಲ್ಲ. ನಿಶ್ಚಯವಾಗಿಯೇ ಜೀವಮಾನವೆಲ್ಲ ಕೃಪೆಯು
ಹಿಂದೆ ಬರುವುದು ನಿಶ್ಚಯವಾಗಿಯೇ. ಜೀವಮಾನವೆಲ್ಲ ಕೃಪೆಯು ಹಿಂಬಾಲಿಸುವುದು. ಚಿಂತೆಯು ನನಗೇಕೆ, ನನ್ ಕುರುಬ ನೀನಿರಲು. ಚಿಂತೆಯು ನನಗೇಕೆ, ನನ್ ಕುರುಬ ನೀನಿರಲು. ನನ್ ಕುರುಬ ನೀನೆ ಅಯ್ಯ, ನನಗೇನು ಕೊರತೆ ಇಲ್ಲ. ನನ್ ಕುರುಬ ನೀನೆ ಅಯ್ಯ, ನನಗೇನು ಕೊರತೆ ಇಲ್ಲ. ನನ್ ಕುರುಬ ನೀನೆ ಅಯ್ಯ. ನಮ್ಮ ಬಾಯಿಗಳನ್ನು ತೆರೆದು ಕೂಡ ಇರುವ ಸ್ಥಳದಲ್ಲಿ ಕರೆಗಳನ್ನ ಮೇಲೆತ್ತಿ ಹೇಳೋಣವ. ದಾವೀದನಂತೆ ನಾವು ಕೂಡ ಆತನನ್ನ ನೋಡಿ, ನನ್ನ ಕುರುಬ ನೀನಪ್ಪ, ನನಗೆ ಕೊರತೆ ಇಲ್ಲ, ಕೊರತೆ ಇಲ್ಲ. ಬೇಟೆಗಾರನ ಬಲೆಯಿಂದಲೂ ಮರಣಕರವಾದಂಥ ವ್ಯಾಧಿಗಳಿಂದಲೂ ನನ್ನನ್ನು ತಪ್ಪಿಸುವಂಥ ದೇವರು ನೀನು ಅಪ್ಪ. ನಿನ್ನ ಕೋಲು, ನಿನ್ನ ದೊಣ್ಣೆಯು ನನ್ನನ್ನು ಸಂತೈಸ್ತದೆ. ನಾನು ನಡೆಯಲಿಕ್ಕಾಗದೇ ಇರುವಂಥ ಪರಿಸ್ಥಿತಿಯಲ್ಲಿ ನನ್ನ ಕಾಲುಗಳು ಜೋಲು ಬಿದ್ದು ಹೋದಾಗ ನನ್ನನ್ನು ಎತ್ತಿ ಹೆಗಲಲ್ಲಿ ಹೊತ್ತುಕೊಳ್ಳುವಂಥ ದೇವರೇ ನಿನಗೆ ಸ್ತೋತ್ರ ಅಪ್ಪ ಎಂಬುದಾಗಿ ನಾವು ಹೇಳೋಣವ. ನನಗೆ ಹೇಳುವುದಕ್ಕೂ ಗೊತ್ತಿಲ್ಲದೆ ಹೋದಂಥ ಆ ಒಂದು ಸಂಕಷ್ಟಗಳ ಮಧ್ಯದಲ್ಲಿ ಯಾವ ರೀತಿಯಲ್ಲಿ ಕುರಿಯು ತನ್ನ ಹಸುವೆಯು ಅಥವಾ ನೋವನ್ನು ಹೇಳಿಕೊಳ್ಳಲಿಕ್ಕಾಗದೇ ಇದ್ದಾಗಲೂ ಕುರುಬನು ಅರ್ಥ ಮಾಡಿಕೊಳ್ಳುತ್ತಾನೋ, ಅದೇ ರೀತಿಯಲ್ಲಿ ಕರ್ತನೆ ನನ್ನಲ್ಲಿರುವಂಥ ನೋವನ್ನು, ವೇದನೆಯನ್ನು ಹೇಳಿಕೊಳ್ಳಲಿಕ್ಕಾಗದೆಯೋ ಎಲ್ಲದಕ್ಕೂ ಒಂದೇ ರೀತಿಯಲ್ಲಿ ಶಬ್ದ ಮಾಡುತ್ತಿದ್ದಾಗಲೂ ಕೂಡ ನನ್ನ ಮನಸ್ಸನ್ನು ಅರಿತಿರುವಂಥ ದೇವರೇ, ಮನುಷ್ಯನಂತೆ ಹೊರ ನೋಟವನ್ನು ನೋಡದೆ ನನ್ನ ಅಂತರೇಂದ್ರಿಯವನ್ನು ನೋಡಿ ನನ್ನನ್ನು ಪ್ರೀತಿಸಿ ನನ್ನನ್ನು ಮುದ್ದಿಟ್ಟು ಸಿಂಹದ ಬಾಯಿಗಳಿಂದ ನನ್ನನ್ನು ತಪ್ಪಿಸಿ ಕರಡಿಯ ಉಗುರುಗಳಿಂದ ನನ್ನನ್ನು ಬಿಡಿಸಿ ಸತ್ತು ಹೋಗಬೇಕಾದಂಥ ಈ ಬದುಕಿಗೆ ಮರುಜೀವವನ್ನು ಕೊಡುವ ಕುರುಬನೇ ನಿನಗೆ ವಂದನೆ ಎಂಬುದಾಗಿ ಹೇಳಿ ಎಲ್ಲರೂ ಹೇಳೋಣವಾ. ಅಪ್ಪ ನಿನಗೆ ಸ್ತೋತ್ರ ರಾಜ. ನನ್ ಕುರುಬ ನೀನೇ ಅಯ್ಯ, ನನಗೇನು ಕೊರತೆ ಇಲ್ಲ. ಎಲ್ಲರೂ ಅರಿಕೆ ಮಾಡೋಣ. ನನ್ ಕುರುಬ ನೀನೇ ಅಯ್ಯ, ನನಗೇನು ಕೊರತೆ ಇಲ್ಲ. ಚಿಂತೆ ನನಗೇಕೆ, ನನ್ ಕುರುಬ ನೀನಿರಲು. ಚಿಂತೆ ನನಗೇಕೆ, ನನ್ ಕುರುಬ ನೀನಿರಲು. ನನ್ ಕುರುಬ ನೀನೆ ಅಯ್ಯ. ಆಮೇಲೆ ಒಳ್ಳೆಯ ಕುರುಬನು ತನ್ನ ಕುರಿಗಳಿಗೋಸ್ಕರ ಜೀವನೇ ಕೊಡುವನೆಂಬುದಾಗಿ ಹೇಳಿದ ಕುರುಬನೇ ಅಪ್ಪ. ಒಂದು ಕುರಿಯು ಕಳೆದೋದರೂ 99 ಕುರಿಗಳನ್ನು ಬಿಟ್ಟು ನನ್ನ ಪರಿಸ್ಥಿತಿ ಹೇಗಾಗಿರ್ತದೋ, ನಾನೊಬ್ಬನೇ ಎಲ್ಲಿ ತೊಳಲುತ್ತಿದ್ದೇನೋ, ನಾ ಎಲ್ಲಿ ಭಯಪಟ್ಟಿದ್ದೇನೋ, ನಾ ಎಲ್ಲಿ ಮುಳ್ಳುಗಳಲ್ಲಿ ಸಿಕ್ಕಾಕಿಕೊಂಡಿದ್ದೇನೋ, ನಾ ವೈರಿಗಳ ಪಾಲಾಗ್ಬಿಡ್ತೇನೋ ಎಂಬುದಾಗಿ, ಕಲ್ಲು ಮುಳ್ಳು ಎಂಬುದಾಗಿ ನೋಡದೆ ಎಲ್ಲವನ್ನ ಬಿಟ್ಟು ನಮ್ಮನ್ನು ಹುಡುಕಿ ಬರುವಂಥ ಆ ಒಂದು ಪ್ರಧಾನ ಕುರುಬನೇ ಅಪ್ಪ, ನೀನಿರಲು ಯಾವ ಕೊರತೆ ಇಲ್ಲಪ್ಪ, ಯಾವ ಕೊರತೆ ಇಲ್ಲಪ್ಪ, ಯಾವ ಕೊರತೆಯೂ ಇಲ್ಲಪ್ಪ. ಸಿಂಹಗಳ ಮರಿಗಳಾದರೂ ಒಟ್ಟೆಗಿಲ್ಲದೆ ಹಸಿದಾವು, ಆದರೆ ನಿನ್ನನ್ನು ನಂಬುವ ನನಗೋ ಯಾವ ಮೇರಿಗೂ ಕೊರತೆ ಇಲ್ಲ, ಯಾವ ಮೇರಿಗೂ ಕೊರತೆ ಇಲ್ಲ. ನಿನ್ನ ಹಿಂಡಾಗಿ ನೀನು ಅಪ್ಪ ನೋಡಿಕೊಳ್ಳುವ ಮಂದೆಯಲ್ಲಿರುವ ಕುರಿಯಾಗಿ ನಾನಿರುವುದು ನನ್ನ ಜೀವಿತದ ಭಾಗ್ಯವೇ ಅಪ್ಪ. ಎಲ್ಲರೂ ಹೇಳೋಣ, ಪ್ರಧಾನ ಕುರುಬನೇ ನಿನಗೆ ಸ್ತೋತ್ರ. ಕಣ್ಮಣಿಯಂತೆ ಕಾಯುವ ಕುರುಬನೇ ನಿನಗೆ ಸ್ತೋತ್ರ.
ಕೊರತೆಗಳನ್ನು ನೀಗಿಸುವಂತ ಪರಲೋಕದ ಕುರುಬನೇ. ಆಮೆನ್. ಚಿಂತೆಯು ನನಗೇಕೆ ನನ್ನ ಕುರುಬ ನೀನಿರಲು, ಚಿಂತೆಯು ನನಗೇಕೆ ನನ್ನ ಕುರುಬ ನೀನಿರಲು. ಆಮೆನ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಆಮೆನ್. ನಮ್ಮನ್ನ ಅಗತ್ಯಗಳನ್ನು ಅರಿತಿರುವಂಥ ದೇವರು. ಆಮೆನ್. ನಮ್ಮ ಒಂದು ಶಕ್ತಿಗೆ ಮೀರಿದಂಥ ಶೋಧನೆಗಳನ್ನು ಕೊಡದೇ ಇರುವಂಥ ದೇವರ ಆತನು ಪ್ರಿಯರೇ. ಕಳೆದ ದಿನಗಳಲ್ಲಿ ಅನೇಕ ರೀತಿಯಾದಂಥ ಬಲಹೀನತೆಯಲ್ಲಿ, ಹೋರಾಟದಲ್ಲಿ ನಾನು ನಡೆದು ಬಂದಂಥ ಆ ಒಂದು ಪರಿಸ್ಥಿತಿಯಲ್ಲೂ ಕೂಡ ಯಾರ ಬಳಿಯಲ್ಲಿ ಹೇಳಿಕೊಳ್ಳುವುದು, ಏನನ್ನು ಮಾಡುವುದು ಎಂಬುದಾಗಿ ತಿಳಿಯದೆ, ಹೇಗೆ ಮಾಡಿದರೂ ಕೂಡ ಪರಿಸ್ಥಿತಿ ಏನಾಗ್ತದೋ ಎನ್ನುವಂಥ ಒಂದು ಭಯದಲ್ಲೇ ಇದ್ದ ಸಮಯದಲ್ಲಿ ಕರ್ತನು ಸಹಾಯ ಮಾಡಲಿಕ್ಕಾಗದೇ ಇರುವಂಥದ್ದಕ್ಕೆ ತನ್ನದು ಮೋಟುಗೈಯಲ್ಲ ಎನ್ನುವಂತೆ ಕರ್ತನು ಸಹಾಯವನ್ನು ಮಾಡಿದನು ಪ್ರಿಯರೇ. ಇಕ್ಕಟ್ಟಿನಲ್ಲಿ ನಾ ಮೊರೆ ಇಟ್ಟೆನು, ಯೆಹೋವನು ನನಗೆ ಸದುತ್ತರವನ್ನು ದಯಪಾಲಿಸಿದನೆಂಬುದಾಗಿ ಕೀರ್ತನೆಗಾರನು ಹೇಳುವಂತೆ ಆ ಒಂದು ಕುರುಬನು ನನಗೆ ಸಹಾಯಕನಾಗಿ ಬಂದನು. ಎಲ್ಲರಿಂದಲೂ ಕೈ ಬಿಡಲ್ಪಟ್ಟ ಸಮಯದಲ್ಲಿ, ವೈದ್ಯಕೀಯ ಕ್ಷೇತ್ರವೂ ಕೂಡ ಆಶ್ಚರ್ಯದಲ್ಲಿ ನಿಂತ ಸಮಯದಲ್ಲಿ ಕರ್ತನು ಹದ್ದಿಗೆ ಬರುವಂತೆ ಯೌವನವನ್ನು ತಿರುಗಿ ಬರಮಾಡುತ್ತೇನೆಂಬುದಾಗಿ ಹೇಳಿದ ವಾಗ್ದಾನವು ಜೀವಿತದಲ್ಲಿ ನೆರವೇರುವುದನ್ನು ನಾ ಕಂಡೆ. ಇನ್ನು ಎಲ್ಲವೂ ಮುಗಿಯಿತು, ಇನ್ನು ಎಲ್ಲ ಕನಸೇ, ಇನ್ನು ನಿನ್ನಿಂದ ಏನಾಗದು ಎನ್ನುವಂಥ ಪರಿಸ್ಥಿತಿಗೆ ತಳ್ಳಲ್ಪಟ್ಟಾಗಲೂ ಕೂಡ ನನಗೆ ಸಹಾಯವು ಎಲ್ಲಿಂದ ಬರುವುದು ಎಂಬುದಾಗಿ ನಿಂತ ಸಮಯದಲ್ಲಿ ಕರ್ತನು ಆತನು ವಿಶೇಷ ಸಹಾಯಕನಾಗಿ ಬಂದು ಆತನು ನನ್ನ ಬಲಹೀನತೆಯಲ್ಲಿ ಆತನ ಬಲವನ್ನು ಕೊಟ್ಟು ನನ್ನನ್ನು ಕಾಯುವ ದೇವರು, ನಿದ್ರಿಸದೆ ತೂಕಡಿಸದೆ ಹಗಲು ರಾತ್ರಿ ಎಂಬುದಾಗಿ ನೋಡದೆ ನನ್ನ ಸುತ್ತಲೂ ಆವರಿಸಿ ಆತನ ಕರವನ್ನು ನನ್ನ ಮೇಲಿಟ್ಟು ವೈರಿಗಳ ಮುಂದೆ ಔತಣವನ್ನು ಸಿದ್ಧಪಡಿಸಿ ಎಲ್ಲವೂ ಮುಗಿಯಿತು ಎನ್ನುವಂಥ ಆ ಒಂದು ನಿರಾಶೆಯ ಸಮಯದಲ್ಲಿ ಇನ್ನು ಎಲ್ಲವೂ ಕೂಡ ದಾರಿಯೇ ಕತ್ತಲಾಯಿತೆಂಬುದಾಗಿ ನೆನೆಸುವ ಸಮಯದಲ್ಲಿ ವೈದ್ಯರುಗಳ ಬಾಯಲ್ಲಿಯೇ ನಿರಾಶೆಯ ಮಾತುಗಳು ಕೇಳಲ್ಪಟ್ಟ ಸಮಯದಲ್ಲೂ ನಿರೀಕ್ಷೆಯಾಗಿ ಒಂದು ದೊಡ್ಡ ಆಶಾಕಿರಣವಾಗಿ ಕರ್ತನು ನನ್ನ ಜೀವಿತದಲ್ಲಿ ಉದ್ದಿಸಿದ್ದನ್ನು ನಾನು ಹೇಗೆ ಮರೆಯಲಿ? ಈ ದಿನ ನನ್ನ ಸ್ವರವನ್ನು ಕೇಳುತ್ತಿರುವ ದೇವರ ಮಗುವೆ, ಯೆಹೋವನು ನಿನಗೆ ಕುರುಬನು, ಯೆಹೋವನು ನಿನಗೆ ಕುರುಬನು. ಸುತ್ತಲಿರುವಂಥ ಪರಿಸ್ಥಿತಿಗಳನ್ನು ನೋಡಿ ಭಯಪಡಬೇಡ, ದಿಗ್ಭ್ರಮೆಗೊಳ್ಳದಿರು. ನಾನೇ ನಿನ್ನ ದೇವರು, ನಿನ್ನನ್ನು ಬಲಪಡಿಸಿ ನಿನ್ನನ್ನು ನೆಲೆ ನಿಲ್ಲಿಸುವೆ. ನನ್ನ ನೀತಿಯ ಬಲಗೈಯಿಂದ ನಾ ನಿನ್ನನ್ನು ಹೊತ್ತುಕೊಳ್ಳುವೆ ಎಂಬುದಾಗಿ ಹೇಳಿದ ಆ ದೇವರು ಜೀವ ಸ್ವರೂಪನು, ಜೀವ ಸ್ವರೂಪನು ಯೇಸು ಎನ್ನುವಂಥ ಆ ನಾಮದಲ್ಲಿ ನಿನ್ನ ಎಲ್ಲ ಪರಿಸ್ಥಿತಿಗಳು ಮೊಣಕಾಲು ಊರ್ತವೆ. ಯೇಸು ಎನ್ನುವಂಥ ಆ ಒಂದು ನಾಮದಲ್ಲಿ ನಿನ್ನ ಪ್ರತಿಯೊಂದು ಇಕ್ಕಟ್ಟುಗಳು ಹಿಮದಂತೆ ಕರಗಿ ಹೋಗ್ತದೆ. ಅದೇ ಸತ್ಯ, ಅದೇ ಸತ್ಯ. ನಿನ್ನನ್ನು ಕಾಯುವ ದೇವರು ಆತನು ಕಲ್ಲೋ ಮಣ್ಣೋ ಮರವೋ ಆತನಲ್ಲ. ನಿನ್ನನ್ನು ಕಾಯುವ ದೇವರು
ಆತನು ನಂಬಿಗಸ್ತನು, ನೀತಿವಂತನು, ಸತ್ಯವಂತನು, ಹೇಳಿದ್ದನ್ನು ಮಾಡಿ ಮುಗಿಸುವ ದೇವರು. ಕರ್ತನು ಹೇಳಿರುವಂಥ ವಾಕ್ಯಗಳನ್ನು, ವಾಗ್ದಾನಗಳನ್ನು ಹಿಡಿದುಕೋ. ನಿನ್ನ ಕುರುಬನು ನಿನ್ನ ಸಂಗಡ ಇದ್ದಾನೆ. ನಿನ್ನ ಕುರುಬನು ನೀನು ಬಲಿಯಾಗುವುದಕ್ಕೆ ಬಿಡುವುದಿಲ್ಲ. ನಿನ್ನ ಕುರುಬನು ನಿನ್ನನ್ನು ಬೇಟೆಗಾರನ ಕೈಯಲ್ಲಿ ಒಪ್ಪಿಸಿಕೊಡೋದಿಲ್ಲ. ಅದು ಎಂತಹದೇ ಮೃಗವಾಗಿರಲಿ, ಅದು ಎಂತಹದೇ ದಟ್ಟ ಅರಣ್ಯವಾಗಿರಲಿ, ಅದು ಎಂತಹದೇ ಕಾರ್ಗತ್ತಲೆ ಆಗಿರಲಿ, ನಿನ್ನ ಸಂಗಡ ಇರುವಾತನು ನೀ ಲೋಕದಲ್ಲಿ ನೋಡುವಂಥ ಎಲ್ಲ ಪರಿಸ್ಥಿತಿಗಳಿಗಿಂತಲೂ ದೊಡ್ಡವನು, ಎಲ್ಲದಕ್ಕಿಂತಲೂ ದೊಡ್ಡವನು. ಆತನ ಮೇಲೆ ನಂಬಿಕೆ ಇಡು. ಆತನ ಮೇಲೆ ನಂಬಿರುವವರು ಭಾಗ್ಯವಂತರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆತನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು. ಅವರು ಅವಮಾನ ಹೊಂದುವುದಿಲ್ಲ, ಲಜ್ಜೆಗೆಟ್ಟು ಹೋಗುವುದಿಲ್ಲ. ಎಸ್, ಈ ಒಂದು ಸಮಯದಲ್ಲಿ ಕರ್ತನ ಪ್ರವಾದಿಯಾಗಿ ನಾನು ನಿಮಗೆ ಹೇಳ್ತೇನೆ, ನೀವು ನಂಬಿರುವ ಆಧಾರವು ಆತನೇ. ನೀವು ನಂಬಿರುವಂಥ ದೊಡ್ಡ ಆಶ್ರಯ ಗಿರಿಯು ಆತನೇ. ಆತನನ್ನು ನೋಡಿ ಹೇಳ್ರಿ, ನನಗೆ ನಂಬಿಕೆ ನೀ ಮಾತ್ರವೇ. ನಾನು ನಂಬಿರುವುದೆಲ್ಲವೂ ನನ್ನನ್ನು ಕೈ ಬಿಡಬಹುದು. ನಾನು ನಂಬಿರುವ ನನ್ನ ಜ್ಞಾನವು, ನನ್ನ ಹಣವು, ನನ್ನ ಪ್ರಾಬಲ್ಯತೆಯು, ನನಗಿರುವಂಥ ತಾಲಾಂತು ಎಲ್ಲವೂ ನನ್ನನ್ನು ಕೈ ಬಿಟ್ಟರು. ನನ್ನ ನಂಬಿಕೆ ನೀ ಮಾತ್ರವೇ. ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ, ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ, ಹಾನಿಕರವಾದ ಮಧ್ಯಾಹ್ನದ ಕೇಡಿಗೂ ಅಂಜ ಕಾರಣವಿಲ್ಲ. ಯಾಕೆಂದರೆ ನೀನೇ ನನ್ನ ಬಲವು, ನೀನೇ ನನ್ನ ಕೇಡೆಯು, ನೀನೇ ನನ್ನ ಗುರಾಣಿಯು, ನೀನೇ ನನ್ನ ಆಶ್ರಯಗಿರಿಯು, ನೀನೇ ನನ್ನ ನಂಬಿಕೆಯು. ನನ್ನ ನಂಬಿಕೆ ನೀನು ಮಾತ್ರವೇ ಎಂಬುದಾಗಿ ದೃಢವಾಗಿ ನಂಬಿಕೆಯಿಂದ ಹೇಳ್ರಿ ಪ್ರಿಯರೇ. ಥ್ಯಾಂಕ್ ಯು ಲಾರ್ಡ್. ನಂಬುವ ಆಧಾರವೇ, ನಂಬುವ ಆಧಾರವೇ, ನಂಬಿಕೆ ನೀ ಮಾತ್ರವೇ. ಯೇಸುವೇ, ನಂಬಿಕೆ ನೀ ಮಾತ್ರವೇ. ನಂಬುವ ಆಧಾರವೇ, ನಂಬುವ ಆಧಾರವೇ, ನಂಬಿಕೆ ನೀ ಮಾತ್ರವೇ. ಯೇಸುವೇ, ನಂಬಿಕೆ ನೀ ಮಾತ್ರವೇ. ನಾ ಜೀವಿಸೋ ದಿನಗಳೆಲ್ಲ ನಿನ್ನ ನೆರಳಲ್ಲೇ ತಂಗಿರುವೆ. ಓ ನನ್ನ ಬಾಳ ಆಧಾರವೇ, ನಿನ್ನ ಆರಾಧನೆ ಮಾಡುವೆ. ನಂಬುವ ಆಧಾರವೇ, ನಂಬುವ ಆಧಾರವೇ, ನಂಬಿಕೆ ನೀ ಮಾತ್ರವೇ. ಯೇಸುವೇ, ನಂಬಿಕೆ ನೀ ಮಾತ್ರವೇ. ಹೆಚ್ಚಾಗಿ ಮನುಷ್ಯರ ನಂಬಿದಾನ, ಮಾರಿಸಲ್ಪಟ್ಟೆ ನನ್ನ ಬಾಳಲ್ಲಿ. ಹೆಚ್ಚಾಗಿ ಮನುಷ್ಯರ ನಂಬಿದಾನ, ಮಾರಿಸಲ್ಪಟ್ಟೆ ನನ್ನ ಬಾಳಲ್ಲಿ. ಅಂತ್ಯವಿಲ್ಲದೆ ಅಳುತ್ತಿರಲು ದಾರಿ ಕಾಣದೆ
ಮಾತ್ರವೇ, ಯೇಸುವೇ ನಂಬಿಕೆ ನೀ ಮಾತ್ರವೇ. ನಾ ನಂಬುವ ಆಧಾರವೇ, ನಾ ನಂಬುವ ಆಧಾರವೇ, ನಂಬಿಕೆ ನೀ ಮಾತ್ರವೇ, ಯೇಸುವೇ ನಂಬಿಕೆ ನೀ ಮಾತ್ರವೇ. ಕೈ ಬೀಳಲ್ಪಟ್ಟೆ ನಾ ಮರೆಯಲ್ಪಟ್ಟೆ, ಜೊತೆ ಇದ್ದೋರಿಂದಲೇ ತಳ್ಳಲ್ಪಟ್ಟೆ. ಕೈ ಬೀಳಲ್ಪಟ್ಟೆ ನಾ ಮರೆಯಲ್ಪಟ್ಟೆ, ಜೊತೆ ಇದ್ದೋರಿಂದಲೇ ತಳ್ಳಲ್ಪಟ್ಟೆ. ನಿದ್ದೆ ಇಲ್ಲದೆ ನರಳಾಡಲು ಯಾರು ಇಲ್ಲದೆ ಅಲೆದಾಡಲು, ನಂಬಿಕೆ ನೀ ಮಾತ್ರವೇ, ಯೇಸುವೇ ನಂಬಿಕೆ ನೀ ಮಾತ್ರವೇ. ನಾ ನಂಬುವ ಆಧಾರವೇ, ನಾ ನಂಬುವ ಆಧಾರವೇ, ನಂಬಿಕೆ ನೀ ಮಾತ್ರವೇ, ಯೇಸುವೇ ನಂಬಿಕೆ ನೀ ಮಾತ್ರವೇ. ನಾ ಜೀವಿಸೋ ದಿನಗಳೆಲ್ಲ ನಿನ್ನ ನೆರಳಲ್ಲೇ ತಂಗಿರುವೆ. ಓ ನನ್ನ ಬಾಳ ಆಧಾರವೇ, ನಿನ್ನ ಆರಾಧನೆ ಮಾಡುವೆ. ನಾ ನಂಬುವ ಆಧಾರವೇ, ನಾ ನಂಬುವ ಆಧಾರವೇ, ನಂಬಿಕೆ ನೀ ಮಾತ್ರವೇ, ಯೇಸುವೇ ನಂಬಿಕೆ ನೀ ಮಾತ್ರವೇ, ನಂಬಿಕೆ ನೀ ಮಾತ್ರವೇ, ನನ್ನ ಯೇಸುವೇ ನಂಬಿಕೆ ನೀ ಮಾತ್ರವೇ. ಪ್ರೀತಿಯ ದೇವಜನರೇ, ಅಪ್ಪ ನಿನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನನ್ನ ನಂಬಿಕೆ ನೀನೇ ಎಂಬುದಾಗಿ ಆತನನ್ನು ನೋಡಿ ಹೇಳಿ ಆತನನ್ನು ಸ್ತುತಿಸೋಣ. ಎಷ್ಟು ಸ್ತುತಿಸಿದರೂ ಸಾಲದಂಥ ಒಂದು ದೇವರಾತನು. ಆಮೆನ್. ಆತನು ಮಾಡಿರುವಂಥದ್ದು ಒಂದ ಎರಡ ಪ್ರಿಯರೇ, ಜೀವನ ಅಲ್ಲ ಅದ್ಭುತವೇ. ತಿರುಗಿ ನೋಡಿದರೂ ಯಾವ ಕಡೆ ತಿರುಗಿದರೂ ಕೂಡ ಒಂದೊಂದು ಕೂಡ ಅದ್ಭುತವೇ ಸರಿ. ನಾವು ಉಳಿದಿರುವುದೇ ಅದ್ಭುತ, ಬದುಕಿರುವುದೇ ಅದ್ಭುತ. ಒಂದೊಂದು ಹೆಜ್ಜೆಯಲ್ಲೂ ಅದ್ಭುತ ಮಾಡುವ ದೇವರಿಗೆ ಈ ಬಾಯಿಂದ ಎಷ್ಟೇ ಸ್ತುತಿಸಿದರೂ ಸಾಲದು. ಆಮೆನ್. ಈ ಒಂದು ಧ್ವನಿ ಸುರುಳಿ ಮಾತ್ರ ಅಲ್ಲ, ಇನ್ನು ಸಾವಿರಾರು ಧ್ವನಿ ಸುರುಳಿಗಳನ್ನು ಬಿಡುಗಡೆ ಮಾಡಿದರೂ ಕೂಡ, ಸ್ತುತಿಸಿದರೂ ಕೂಡ ವರ್ಣಿಸಲಿಕ್ಕೆ ಅಸಾಧ್ಯವಾದಂಥ, ಹೇಳಿಕೊಳ್ಳೋದಕ್ಕೆ ಅಸಂಖ್ಯವಾದಂಥ ಕಾರ್ಯಗಳನ್ನು ದೇವರು ನಮಗೆ ಮಾಡಿದ್ದಾನೆ. ಪ್ರಿಯರೇ, ಈ ದಿನ ನನ್ನೊಂದಿಗೆ ಕರಗಳನ್ನು ಎತ್ತಿ ಹೇಳ್ತೀರಾ, ಅಪ್ಪ ಜೀವಿತ ಕಾಲವೆಲ್ಲ ಕೃತಜ್ಞತೆಯೊಂದಿಗೆ, ಬದುಕಿರೋ ದಿನವೆಲ್ಲ ನಿನ್ನ ಒಂದು ಉಪಕಾರಕ್ಕೆ ಋಣಿಯಾಗಿ ನಾ ಬದುಕ್ತೇನೆ. ಅಪ್ಪ ಋಣಿಯಾಗಿ ಬದುಕ್ತೇನೆ. ಅಪ್ಪ ನನ್ನ ಆದಿಯು ನನ್ನ ಅಂತ್ಯವು ನೀನೇ, ನನ್ನ ಅಲ್ಫವು ನನ್ನ ಒಮೇಗವು ನೀನೇ, ನನ್ನ ಜೀವಿತದ ಎಲ್ಲವೂ ನೀನೇ ಅಪ್ಪ. ಕರ್ತನೆಯ ಒಂದು ದಿನದಲ್ಲಿ ನನ್ನೊಂದಿಗೆ ಸೇರಿ ಆರಾಧಿಸಿದಂಥ ಎಲ್ಲ ನಿನ್ನ ಮಕ್ಕಳ ಮೇಲೆ ನಿನ್ನ ಕರವು ಇಳಿದು ಬರಲಿ ಅಪ್ಪ. ದೇವರೇ, ಕೀರ್ತನೆಗಾರನಂತೆ ನಾವು ಕೂಡ ನಿನ್ನ ಸ್ತುತಿಯನ್ನು ಯಾವಾಗಲೂ ನಮ್ಮ ಬಾಯಲ್ಲಿಟ್ಟುಕೊಂಡು, ಪರಿಸ್ಥಿತಿಗಳನ್ನು ನೋಡಿ ಭಯಪಡದೆ ಗುಣಗುಟ್ಟದೆ ಎಲ್ಲದರಿಂದಲೂ ಬಿಡಿಸಲು ಶಕ್ತನಾಗಿರುವಂಥ ದೇವರನ್ನು ಮಹಿಮೆ ಪಡಿಸುವಂಥವರಾಗಿ ಒಬ್ಬೊಬ್ಬರನ್ನು ಮಾರ್ಪಡಿಸು. ಕರ್ತನೆ, ನಿನ್ನ ಸ್ತುತಿ ಯಾವಾಗಲೂ ನನ್ನ ಬಾಯಲ್ಲಿ, ನಮ್ಮ ಬಾಯಲ್ಲಿ ಇರಲಿ ಅಪ್ಪ. ಮಹಿಮೆಗೂ ಘನತೆಗೂ ಪ್ರಭಾವಕ್ಕೂ ಯೋಗ್ಯನಾದ ದೇವರೇ, ನಿನ್ನೊಬ್ಬನಿಗೇ ಘನವು, ನಿನ್ನೊಬ್ಬನಿಗೇ ಮಹಿಮೆ,
ನಿನ್ನೊಬ್ಬನಿಗೆ ಸ್ತುತಿ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್, ಆಮೆನ್.